ಸರ್ ಮರ ಬಿದ್ದಿದೆ, ಎಷ್ಟೊತ್ತಿಗೆ ಬಿದ್ದಿರೋದು, ಏನ್ ಕತೆ ಸರ್? ಬೆಳಗಿನ ಜಾವ 4:45 ಸಮಯದಲ್ಲಿ ಬಿದ್ದಿರ್ಬೋದು. ಹ್ಮ್. ಅಂದರೆ ಬೆಳಗ್ಗೆ ಯಾರೂ ಜನಸಂಖ್ಯೆ ಇಲ್ಲ, ಅದರಿಂದ ತೊಂದರೆ ಆಗಿಲ್ಲ. ಈಗ ಬೆಳಗಿನ ಈ ಟೈಮಲ್ಲಿ ಟ್ರಾಫಿಕ್ಕು, ಕಾಲೇಜ್ ಇದೆ, ಹುಡುಗರುಗಳು, ಕಾರ್ಗಳು, ಬಸ್ಗಳು ಓಡಾಡ್ತವೆ. ಅವಾಗ ಏನಾದರೆ ಮರ ತೊಂದರೆ ಆಗೋದು, ಅದರಿಂದ ಪರವಾಗಿಲ್ಲ. ಈಗ ಅದು ಬೇಗ BBM ಮಾಡಿದ್ರೆ ಇಲ್ಲಿ ಓಡಾಡೋದು ಈಸಿ ಆಗುತ್ತೆ. ಇಲ್ಲಿ ವಯಸ್ಸಾದ್ರು ಹೌದು, ವಾಕಿಂಗ್ ಕೊಡ್ತಾರೆ ಬೆಳಗಿನ ಜಾವ. ಇವತ್ತೆಲ್ಲ ಯಾರು ಬಂದಿಲ್ಲ. ಓಕೆ. ಈಗ ಈ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಈ ತರ ಮರ ಬೀಳ್ತಾನೆ ಇದೆ ಸರ್, ಏನು ಅಂತ? ಮರ ಅಂದರೆ ಇದು ಗಟ್ಟಿಗಳು ಇಲ್ಲ, ಮರ ಭೂಮಿಯಲ್ಲಿ ಮೇಲೆ ಬೇರೆ ಇದು ಬೇಗ ಇದಾಗ್ಬಿಡುತ್ತೆ. ಗಟ್ಟಿ ಮರಗಳು ಹಾಕಿದ್ರೆ ಇದು ತಡೆಯುತ್ತೆ. ನಿಮ್ಮ ಹೆಸರು ಸರ್? ಶಂಕರ್ ಅಂತ. ಎಷ್ಟೊತ್ತಿಗೆ ಮರ ಬಿದ್ದಿರೋದು, ಏನು? 4:15 4:45 ಬೆಳಗಿನ ಜಾವ ಬಿದ್ದಿದೆ. ಆ ಟೈಮಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ಯಾರಿಗೂ ಪ್ರಾಣ ಹಾನಿ ಆಗಿಲ್ಲ. ಈಗ ಈ ಟೈಮಲ್ಲಿ ಏನಾದರೂ ಬಿದ್ದಿದ್ರೆ ಸುಮಾರು ವಾಕಬಲ್ ಕಸ್ಟಮರ್ ಇದ್ದರು, ಮತ್ತು ವೆಹಿಕಲ್ ಇರುತ್ತೆ, ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಪ್ರಾಬ್ಲಮ್ ಆಯ್ತಿತ್ತು. ಮಾರ್ನಿಂಗ್ ಬಿದ್ದಿರೋದ್ರಿಂದ ಏನಾದರೂ ಪ್ರಾಣ ಹಾನಿಯಾಗಿಲ್ಲ. ಈಗ BBMP ತಕ್ಷಣ ಬಂದು ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ನಾವು ತುಂಬ ಕೋರ್ಕೋತಾ ಇದ್ದೀವಿ. ಇಲ್ಲಿ ಹತ್ರ ಶಾಲೆ ಕೂಡ ಇದೆ. ಶಾಲೆ ಇದೆ, ಕಾಲೇಜ್ ಇದೆ, ಮತ್ತು ವಾಕ್ ಕಸ್ಟಮರು ವಯಸ್ಸಾದರು ಜಾಸ್ತಿ ಓಡಾಡ್ತಾರೆ, ವೆಹಿಕಲ್ ಜಾಸ್ತಿ ಇದೆ ಇಲ್ಲಿ, ಹಾಗಾಗಿ ಕ್ಲಿಯರ್ ಮಾಡ್ಕೊಡಿ. ನಿಮ್ಮ ಹೆಸರು? ಶ್ರೀಧರ್ ಅಂತ.